ಸ್ನೇಹಿತರೆ, ಇವತ್ತಿನ ಕಾಲಘಟ್ಟದ ಸಿನಿಮಾಗಳು ಒಂದಾದ ಮೇಲೊಂದು ದಾಖಲೆಯನ್ನ ಬರಿತಾ ಇದ್ದಾವೆ. ಬಾಕ್ಸ್ ಆಫೀಸ್ ನಲ್ಲಿ ಜೊತೆಗೆ ಸಿನಿಮಾ ಮೇಕಿಂಗ್ ವಿಚಾರದಲ್ಲಿ ಸಿಕ್ಕಾಪಟ್ಟೆ ಪೈಪೋಟಿ ನಡೀತಾ ಇದೆ. ಅದರಲ್ಲಿ ಗೆಲ್ಲೋದು ಕೆಲವು ಜನರು ಮಾತ್ರ. ಸಿನಿಮಾ ರಿಲೀಸ್ ಆದ್ಮೇಲೆ ತುಂಬಾ ಜನ ದಾಖಲೆಯನ್ನ ಬರೀತಾರೆ. ಆದ್ರೆ ಅದು ಬೇರೆ ವಿಚಾರ. ಸಿನಿಮಾಗೂ ಮುಂಚೆಯೇ ಯಾವುದು ದಾಖಲೆಯನ್ನ ಬರೆಯುತ್ತೆ ಅದು ಅಸಲಿ ಕಹಾನಿ. ಅದು ಒನ್ ಅಂಡ್ ಓನ್ಲಿ ಯಶ್ ಅವರ ಟಾಕ್ಸಿಕ್ ಸಿನಿಮಾ. ಸ್ನೇಹಿತರೆ, ಭಾರತೀಯ ಚಿತ್ರರಂಗದಲ್ಲಿ ಈ ಸಿನಿಮಾಗಿರೋ ನಿರೀಕ್ಷೆಯಷ್ಟು ಯಾವ ಸಿನಿಮಾಗೂ ಇಟ್ಟಿಲ್ಲ. ಈ ನಿರೀಕ್ಷೆಗಳ ಮಧ್ಯೆಯೇ ಸಿನಿಮಾ ಏನು ಅನ್ನೋದನ್ನ ಟಾಕ್ಸಿಕ್ ಸಾಬೀತುಪಡಿಸ್ತಾ ಇದೆ. ರಿಲೀಸ್ಗೂ ಮುಂಚೆಯೇ ಟಾಕ್ಸಿಕ್ ಬಾಕ್ಸ್ ಆಫೀಸ್ನಲ್ಲಿ ಒಂದು ಹೊಸ ಸಂಚಲನವನ್ನು ಸೃಷ್ಟಿ ಮಾಡಿದೆ. ಆಡಿಯೋ ರೈಟ್ಸ್, ಸಿನಿಮಾ ವಿತರಣೆ ಹಕ್ಕು, ಸಂಗೀತದ ಹಕ್ಕು ದಾಖಲೆಯ ಮೊತ್ತಕ್ಕೆ ಸೇಲ್ ಆಗಿದೆ. ಅಷ್ಟಕ್ಕೂ ಟಾಕ್ಸಿಕ್ ರಿಲೀಸ್ಗೂ ಮುಂಚೆಯೇ ಸಂಪಾದಿಸಿರುವಂತಹ ಹಣ ಎಷ್ಟು ಎಲ್ಲವನ್ನ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ಸಿನಿಮಾ ಇನ್ನೂ ಥಿಯೇಟರ್ಗೆ ಬಂದೇ ಇಲ್ಲ. ಅದಕ್ಕೂ ಮುಂಚೆನೆ ಟಾಕ್ಸಿಕ್ ನೂರಾರು ಕೋಟಿಗಳ ಬಿಸ್ನೆಸ್ ಅನ್ನ ಮಾಡಿದೆ ಅನ್ನೋ ಮಾಹಿತಿ ಹೊರಬಂದಿದೆ. ಮೊದಲು ಡಿಜಿಟಲ್ ಹಕ್ಕುಗಳ ವಿಷಯಕ್ಕೆ ಬರೋದಾದ್ರೆ, OTT ಪ್ಲಾಟ್ಫಾರ್ಮ್ಗಳು ಸಿನಿಮಾಕ್ಕೆ ಸುಮಾರು 80ರಿಂದ 100 ಕೋಟಿ ರೂಪಾಯಿ ಆಫರ್ ಅನ್ನ ನೀಡಿವೆ ಅನ್ನೋದನ್ನ ಟ್ರೇಡ್ ವರದಿಗಳು ಹೇಳ್ತಾ ಇವೆ. ಇನ್ನು ಸ್ಯಾಟಲೈಟ್ ಹಕ್ಕುಗಳು ಭರ್ಜರಿ ದರಕ್ಕೆ ಮಾರಾಟವಾಗಿದ್ದು ಅಂದಾಜು 25ರಿಂದ 30 ಕೋಟಿ ರೂಪಾಯಿವರೆಗೆ ಡೀಲ್ ನಡೆದಿದೆ ಎನ್ನಲಾಗ್ತಾ ಇದೆ. ವಿದೇಶಿ ವಿತರಣೆ ಹಕ್ಕುಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸೇಲ್ ಆಗಿದ್ದು 40 ಕೋಟಿ ರೂಪಾಯಿಗಿಂತ ಹೆಚ್ಚಿನ ಮೊತ್ತದಲ್ಲಿ ವ್ಯವಹಾರ ನಡೆದಿದೆ ಎಂದು ಸಿನಿಮಾ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಜೊತೆಗೆ ಭಾರತದ ರಾಜ್ಯವಾರು ಸಿನಿಮಾ ವಿತರಣಾ ಹಕ್ಕುಗಳು ಭಾರೀ ದರಕ್ಕೆ ಮಾರಾಟವಾಗಿವೆ. ಅದಕ್ಕೆ ಒಂದು ಉದಾಹರಣೆಯನ್ನ ಹೇಳುವುದಾದ್ರೆ, ಆಂಧ್ರ ಪ್ರದೇಶ ಒಂದರಲ್ಲೇ ಸಿನಿಮಾ ಹಂಚಿಕೆಗೆ ನಿರ್ಮಾಪಕ ದಿಲ್ ರಾಜು ಜೊತೆ 120 ಕೋಟಿಗೆ ಒಪ್ಪಂದ ಆಗಿದೆ. ಸ್ನೇಹಿತರೆ, ಟಾಕ್ಸಿಕ್ ಸಂಗೀತದಲ್ಲೂ ಕೂಡ ಕಡಿಮೆ ಇಲ್ಲ. ಟಾಕ್ಸಿಕ್ ಸಿನಿಮಾದ ಸಂಗೀತದ ಹಕ್ಕುಗಳು ದುರಂಧರ್ 2 ಚಿತ್ರಕ್ಕಿಂತ ಹೆಚ್ಚಿನ ಮೊತ್ತಕ್ಕೆ ಮಾರಾಟ ಆಗಿವೆ. ಜಿ ಮ್ಯೂಸಿಕ್ 42 ಕೋಟಿ ರೂಪಾಯಿಗಳಿಗೆ ಟಾಕ್ಸಿಕ್ ಹಕ್ಕುಗಳನ್ನು ಖರೀದಿಯನ್ನ ಮಾಡಿದೆ. ರವಿ ಬಸ್ರೂರು ಸೇರಿ 5 ಸಂಗೀತ ನಿರ್ದೇಶಕರು ಕೆಲಸ ಮಾಡಿರುವಂಥದ್ದು ಚಿತ್ರಕ್ಕೆ ಐಪನ್ನ ಹೆಚ್ಚಿಸಿದೆ. ವಿಶಾಲ್ ಮಿಶ್ರಾ, ತನಿಷ್ಕ್ ಬಾಗ್ಚಿ ಅವರಂತಹ ಬಾಲಿವುಡ್ ಸಂಗೀತ ನಿರ್ದೇಶಕರ ಕೊಡುಗೆಯೂ ಇದ್ದು ಸ್ಯಾಂಡಲ್ವುಡ್ಗೆ ಇದು ದೊಡ್ಡ ಗೆಲುವು ಅಂತಾನೆ ಹೇಳ್ಬಹುದು. ಸ್ನೇಹಿತರೆ, ಟಾಕ್ಸಿಕ್ ಸಿನಿಮಾದ ಬಗ್ಗೆ ಅಭಿಮಾನಿಗಳಿಗೆ ದಿನದಿಂದ ದಿನಕ್ಕೂ ಸಾಕಷ್ಟು ನಿರೀಕ್ಷೆ ಮೂಡ್ತಾ ಬರ್ತಾ ಇತ್ತು. ಇತ್ತೀಚೆಗೆ ಚಿತ್ರದ ಬಗ್ಗೆ ಚಿತ್ರತಂಡ ಒಂದು ದೊಡ್ಡ ಅಪ್ಡೇಟ್ ಅನ್ನ ಬಿಟ್ಟುಕೊಟ್ಟಿದೆ. ರವಿ ಬಸ್ರೂರು ಜೊತೆ ಸಿನಿಮಾದಲ್ಲಿ ಒಟ್ಟು 5 ಮ್ಯೂಸಿಕ್ ಡೈರೆಕ್ಟರ್ಗಳು ಕೆಲಸವನ್ನ ಮಾಡಿದ್ದಾರಂತೆ. ಸಿನಿಮಾದ ಮೆರುಗನ್ನ ಹೆಚ್ಚಿಸಲು 5 ಪ್ರತಿಭಾವಂತ ಸಂಗೀತ ನಿರ್ದೇಶಕರ ಸಮಾಗಮ ಆಗಿದ್ದು ಈ ಚಿತ್ರದಲ್ಲಿ ಒಟ್ಟು 6 ಹಾಡುಗಳು ಇರಲಿವೆಯಂತೆ. ಈ ಕಾರಣದಿಂದ ಸಿನಿಮಾ ಹಾಡಿನ ಹಕ್ಕನ್ನ ಜಿ ಮ್ಯೂಸಿಕ್ 42 ಕೋಟಿ ರೂಪಾಯಿಗೆ ಖರೀದಿಯನ್ನ ಮಾಡಿದೆ. ಸ್ನೇಹಿತರೆ, ಭಾರತೀಯ ಚಿತ್ರರಂಗದಲ್ಲಿ ಒಂದು ಸಿನಿಮಾ ರಿಲೀಸ್ಗೂ ಮುಂಚೆಯೇ ಇಷ್ಟೊಂದು ದೊಡ್ಡ ಮೊತ್ತಕ್ಕೆ ಮಾರಾಟ ಆಗಿರುವಂತದ್ದು ಸದ್ಯ ಟಾಕ್ಸಿಕ್ ಅನ್ಸುತ್ತೆ. ಸ್ನೇಹಿತರೆ, ಟಾಕ್ಸಿಕ್ ಹೊರತುಪಡಿಸಿ ಬೇರೆ ಯಾವುದಾದ್ರೂ ಸಿನಿಮಾಗಳು ಇಷ್ಟೊಂದು ಮೊತ್ತಕ್ಕೆ ಮಾರಾಟ ಆಗಿದೆಯಾ ಎಂಬುದರ ಬಗ್ಗೆ ನಿಮಗೇನಾದರೂ ಮಾಹಿತಿ ಇದ್ರೆ ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಸುದ್ದಿಯೊಂದಿಗೆ ಭೇಟಿಯಾಗೋಣ. ಧನ್ಯವಾದ.